ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಬಾಯ್ಕಾಟ್ ಕಿಚ್ಚು ನಿಲ್ತಾ ಇಲ್ಲ. ಉಡುಪಿಯಲ್ಲಿ ಧರ್ಮ ಅಸಹಕಾರ ಚಳುವಳಿ ಮುಂದುವರೆದಿದೆ. ಶ್ರೀ ನಂದಿಕೇಶ್ವರ ದೇವಸ್ಥಾನದಲ್ಲಿ ಮುಸಲ್ಮಾನರ ವ್ಯಾಪಾರಕ್ಕೆ ಅಡ್ಡಿಪಡಿಸಲಾಗಿದೆ. ಜಾತ್ರೆ ವ್ಯಾಪಾರಕ್ಕೆ ಮನವಿ ಮಾಡೋದಕ್ಕೆ ಅಂತ ಸುಮಾರು 20 ಮುಸಲ್ಮಾನರು ಬಂದಿದ್ರು. ಉಡುಪಿಯಲ್ಲಿ ಬಾಯ್ಕಾಟ್ ಕಿಚ್ಚು ಇನ್ನೂ ಕೂಡ ಮುಂದುವರೆದಿದೆ. ನಂದಿಕೇಶ್ವರ ದೇವಸ್ಥಾನದಲ್ಲಿ ಮುಸಲ್ಮಾನರ ವ್ಯಾಪಾರಸ್ಥರಿಗೆ ಅಡ್ಡಿಪಡಿಸಲಾಗಿದೆ. ಅಂದ್ರೆ ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಮುಸಲ್ಮಾನರಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅಂತ ಏನು ಅಭಿಯಾನಗಳು ನಡೀತಾ ಇದೆ, ಅದೀಗ ಎಫೆಕ್ಟ್ ಆಗ್ತಾ ಇದೆ. ಯಾಕಂದ್ರೆ 20 ಮುಸಲ್ಮಾನರು ನಮಗೆ ಅವಕಾಶ ಮಾಡಿಕೊಡಿ, ನಾವು ವ್ಯಾಪಾರ ಮಾಡ್ತೀವಿ ಜಾತ್ರೆಯಲ್ಲಿ ಅಂತ ಕೇಳಕ್ ಹೋಗಿದ್ದಾರೆ. ಮುಸಲ್ಮಾನರ ವ್ಯಾಪಾರಕ್ಕೆ ಹಿಂದೂ ಜಾಗರಣ ವೇದಿಕೆ ತಡೆಯನ್ನ ಒಡ್ಡಿದೆ. ದೇವಸ್ಥಾನದ ವಠಾರದಲ್ಲಿ ಬ್ಯಾನರ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ಆ ಬ್ಯಾನರ್ ಅಲ್ಲಿ ಏನ್ ಬರ್ದಿದ್ದಾರೆ ಅಂತ ನಾವು ತೋರಿಸ್ತಾ ಇದ್ದೀವಿ. ಈ ನೆಲದ ಕಾನೂನುಗಳನ್ನ ಗೌರವಿಸದ ನಾವು ಪೂಜಿಸುವ ಗೋವುಗಳನ್ನ ಅಮಾನುಷವಾಗಿ ಕಡಿದು ಕೊಲ್ಲುವ ಈ ದೇಶದ ಅಖಂಡತೆಗೆ ಸವಾಲು ಎಸೆಯುವಂತ ಮತ ಅಂದರು. ಸೊ ಈ ಜಾತ್ರೆಯಲ್ಲಿ ನಾವು ಅವಕಾಶ ಮಾಡಿಕೊಡೋದಿಲ್ಲ, ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಬ್ಯಾನರ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಯಡಿಯೂರು ಸಿದ್ದಲಿಂಗೇಶ್ವರ ಜಾತ್ರೆಗೂ ಕೂಡ ಕಾಲಿಟ್ಟಿದೆ ಆರ್ಥಿಕ ಬಹಿಷ್ಕಾರ. ಯಡಿಯೂರು ಜಾತ್ರೆಯಲ್ಲೂ ಅನ್ಯ ಧರ್ಮೀಯರಿಗೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ಆಡಳಿತ ಮಂಡಳಿಗೆ ಬಜರಂಗದಳ ಮನವಿಯನ್ನ ಮಾಡಿಕೊಂಡಿದೆ. ತುಮಕೂರಿನ ಕುಣಿಗಲ್ ತಾಲೂಕಿನ ಯಡಿಯೂರು ಸಿದ್ದಲಿಂಗೇಶ್ವರ ದೇವಾಲಯದಲ್ಲಿ ಏಪ್ರಿಲ್ 1ರಿಂದ ಏಪ್ರಿಲ್ 14ನೇ ತಾರೀಕು ತನಕ ಜಾತ್ರೆ ಇದೆ. ಆ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ಅಂದ್ರೆ ಮುಸಲ್ಮಾನರಿಗೆ ಜಾತ್ರೆಯಲ್ಲಿ ಅಂಗಡಿ ಇಡೋದಕ್ಕೆ, ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ರೆ ನಾವುಗಳೇ ಬಂದು ಅಂದ್ರೆ ಬಜರಂಗ ದಳದ ಕಾರ್ಯಕರ್ತರೇ ಬಂದು ಅದನ್ನ ತೆರವುಗೊಳಿಸಬೇಕಾಗುತ್ತೆ ಅಂತಾನೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ವಿಷಯ ಏನೆಂದರೆ, ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ದಿನಾಂಕ 1-4-2022ರಿಂದ 16-4-2022ವರೆಗೆ ಜರುಗಲಿರುವ ಜಾತ್ರಾ ಮಹೋತ್ಸವದಲ್ಲಿ ಹಿಂದೂಗಳನ್ನು ಹೊರತುಪಡಿಸಿ ಅನ್ಯ ಧರ್ಮದ ಜನರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡದಂತೆ ದೇವಾಲಯ ಆಡಳಿತ ಮಂಡಳಿಗೆ ಮನವಿ ನೀಡಿದ್ದೇವೆ. ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ 2002 ಅನ್ವಯ ಹಿಂದೂ ದೇವಾಲಯ ಜಾಗದಲ್ಲಿ ಬೇರೆ ಧರ್ಮದ ಜನರಿಗೆ ಅಂಗಡಿ ವ್ಯಾಪಾರ ಮಾಡಲು ಅವಕಾಶ ಇರುವುದಿಲ್ಲ. ಈ ಕಾಯ್ದೆಯನ್ನು ಉಲ್ಲಂಘಿಸಿ ಬೇರೆ ಧರ್ಮದ ಜನರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಿದ್ದಲ್ಲಿ ಬಜರಂಗದಳ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದ್ದೇವೆ. ಜೈ ಶ್ರೀರಾಮ್. ಇದು ಬಜರಂಗ ದಳದವರು ಎಚ್ಚರಿಕೆಯನ್ನ ಕೊಟ್ಟಿರೋದು. ಸಿದ್ದಲಿಂಗೇಶ್ವರ ಜಾತ್ರೆಗೂ ಅಲ್ಲಿಗೆ ಬಹಿಷ್ಕಾರ ಕಾಲಿಟ್ಟಿದೆ. ಏಪ್ರಿಲ್ 1ರಿಂದ 14ನೇ ತಾರೀಕು ತನಕ ಸಿದ್ದಲಿಂಗೇಶ್ವರ ಜಾತ್ರೆ ನಡೆಯುತ್ತೆ. ಸೊ ಆ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ಅಲ್ಲಿ ಅಂಗಡಿ ಇಡೋದಕ್ಕೆ ಮತ್ತೆ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಬಾರದು ಅಂತ ಹೇಳ್ಬಿಟ್ಟು ದೇವಾಲಯದ ಆಡಳಿತ ಮಂಡಳಿಗೆ ಒಂದು ಪತ್ರವನ್ನ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವೇನಾದ್ರೂ ಅವಕಾಶ ಮಾಡಿಕೊಟ್ರೆ, ಅನ್ಯ ಧರ್ಮೀಯರು ಬಂದು ಅಂಗಡಿ ಇಟ್ಟು ವ್ಯಾಪಾರ ವಹಿವಾಟು ನಡೆಸಿದ್ರೆ ನಾವು ಬಜರಂಗ ದಳದವರೇ ಬರ್ತೀವಿ, ಅಂಗಡಿಗಳನ್ನ ಅಂದ್ರೆ ಅನ್ಯ ಧರ್ಮೀಯರ ಅಂಗಡಿ ಇಟ್ರೆ ಅದನ್ನ ನಾವು ತೆರವುಗೊಳಿಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಿಜಾಬ್ ಆದೇಶ ಪಾಲಿಸಿ ಮುಸ್ಲಿಂ ವ್ಯಾಪಾರಿಗಳ ಟಾರ್ಗೆಟ್ ನಿಲ್ಲಿಸಿ, ಪಠ್ಯದಲ್ಲಿ ಭಗವದ್ಗೀತೆ, ಕುರಾನ್, ಬೈಬಲ್ ಕೂಡ ಅಳವಡಿಸಿ ಅಂತ ಕೊಪ್ಪಳದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಗವದ್ಗೀತೆ ಪಠ್ಯ, ಹಿಜಾಬ್ ಈಗ ಬಡ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಬಿಜೆಪಿ ಎಲೆಕ್ಷನ್ಗೂ ಮುನ್ನ ಕೋಮು ಭಾವನೆಯನ್ನ ಕೆರಳಿಸ್ತಾ ಇದೆ ಅಂತಾನು ಇಕ್ಬಾಲ್ ಅನ್ಸಾರಿ ಆರೋಪ ಮಾಡಿದ್ದಾರೆ. ಧರ್ಮದವರು ಎಲ್ಲರೂ ಸಹಿತ ಹಿಜಾಬ್ ತರಹನೇ ತಮ್ಮ ವಸ್ತ್ರಗಳನ್ನು ಹಾಕ್ಕೊತಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಬಟ್ ಈ ಹಿಜಾಬ್ ಇದೆಲ್ಲ ಯಾರಿಂದ ಸಹಿತ ನಿಂದಿಸಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಶಾಲಾ ಕಾಲೇಜ್ಗಳಲ್ಲಿ ಇವರು ನಿರ್ಬಂಧನೆ ಮಾಡಿದ್ದಾರೆ. ಕಾಲೇಜ್ವರೆಗೆ ಹಾಕ್ಕೊಂಡು ಹೋಗ್ಬೋದು, ಕಾಲೇಜ್ ಕಾಂಪೌಂಡ್ವರೆಗೆ, ಕ್ಲಾಸ್ ರೂಮಿನವರೆಗೆ. ಮತ್ತು ಕ್ಲಾಸ್ ರೂಮ್ ಒಳಗಡೆ ತೆಗೆದು ಆ ಡ್ರೆಸ್ ಏನು ಯೂನಿಫಾರ್ಮ್ ಇರ್ತದೆ ಅದ್ರ ಮೇಲೆ ಕುಂದಿರ್ಬೇಕಂತಿದೆ. ನನ್ನ ಭಗವದ್ಗೀತೆ ಪಾಠ್ಯ ಪುಸ್ತಕದಲ್ಲಿ ತರೋದು ನಾವೇನು ಅದಕ್ಕೆ ಯಾರೂ ಸಹಿತ ಬೇಡ ಅಂತಿಲ್ಲ. ಅದ್ರ ಜೊತೆಗೆ ನಾವು ಹೇಳ್ತೀವಿ ಕುರಾನು ತೊಗೊಂಡು ಬನ್ನಿ, ಭಗವದ್ಗೀತೆನೂ ತೊಗೊಂಡು ಬನ್ನಿ, ಬೈಬಲು ತೊಗೊಂಡು ಎಲ್ಲರಿಗೂ ಗೊತ್ತಾಗಲಿ ಧರ್ಮದಲ್ಲಿ ಅವಾಗಿನ ಪುಣ್ಯ ಪುರುಷರು ಏನೇನು ಹೇಳಿದ್ರಪ್ಪ ಅದು ಗೊತ್ತಾಗಲಿ ಎಲ್ಲರಿಗೆ. ಒಂದೇ ಧರ್ಮದ ಪುಸ್ತಕ ತಂದರೆ ಎಲ್ಲೋ ಅನ್ಯಾಯ ಮಾಡ್ತಾರೆ. ಇಲ್ಲ, ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಈ ಥರ ದೇವಸ್ಥಾನಗಳಲ್ಲಿ ಮುಸಲ್ಮಾನರು ವ್ಯಾಪಾರ ಮಾಡಬಾರ್ದು, ಮಸೂದಿಗಳ ಮುಂದೆ ಹಿಂದೂಗಳು ವ್ಯಾಪಾರ ಮಾಡಬಾರ್ದು, ಈ ರೀತಿ ಬರಬಾರ್ದು. ಈ ರೀತಿ ಬಂದರೆ ಏನಾಗುತ್ತೆ, ನಾಳೆ ಪ್ರತಿಯೊಬ್ಬರು ಆ ಹೊಟ್ಟೆಪಾಡಿಗೋಸ್ಕರ ಬದುಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ.
ಬೇರೆ ಬೇರೆ ಧರ್ಮ